ಸೀರೆಯ ಸಾಮ್ರಾಜ್ಯ. ನೀನೇನ್ ಬೇಬಿ ಕೂರ್ಲಿ ಹಿಂಗಾಗಿದೆ. ಹರ್ಷ ಗ್ರ್ಯಾಂಡ್ ಇದು ಸ್ಪೆಷಲ್ ದೋಸೆ. ಇದು ಯಾವ ರೇಂಜಿಗೆ ಎತ್ಕೊಂಡು ಹೋಯ್ತಾಳು ನೋಡಿ. ಯಾರ್ಯಾರಿಗೆ ನೆನಪಿದೆ ಹೇಳಿ. ಈ ಹೆಂಗಸ್ರ ಜೊತೆ ಶಾಪಿಂಗಿಗೆ ಬರಕ್ ಹೋಗ್ಬಾರ್ದು. ಓಕೆ, ಟೈಮ್ ಎಷ್ಟು ಬೇಬಿ? ಎಷ್ಟಾಯ್ತು ನಾನು ನೋಡ್ಲಿವಲ್ಲ. 6 ಗಂಟೆನಾ? 6 ಗಂಟೆ ಟೈಮು, ಬೆಳಗ್ಗಿನ ಜಾವ 6 ಗಂಟೆ ಅಂದ್ರೆ ಯೋಚನೆ ಮಾಡಿ. ಸೊ ಏನಕ್ಕೆ ನನ್ನ ಕ್ಯೂಟಿಯಿಂದ ಓಪನಿಂಗ್ ಯಾಕೆ ತಗೊಂಡೆ ಅಂತ ಗೊತ್ತಾ? ಸೊ ಈ ವಿಡಿಯೋಯಿಂದ ಆಲ್ಮೋಸ್ಟ್ ಎಷ್ಟು ವಿಡಿಯೋ ಬರುತ್ತೋ ಗೊತ್ತಿಲ್ಲ. ಕ್ಯೂಟಿ ಬರ್ತ್ಡೇ ಪ್ರಿಪ್ರೇಷನ್ಸ್ ಇದೆಲ್ಲ. ಸೊ ನನ್ನ ಕ್ಯೂಟಿಗೆ ಇವಾಗ ಕರೆಕ್ಟಾಗಿ 11 ತಿಂಗಳಾಗಿ 5 ದಿನ ಆಗಿದೆ. ಇವಾಗ ಇದ್ದಿಗೆ ಏನ್ ಹೇಳು? ಸೊ ಆಕ್ಚುಲಿ ನಾವೀಗ ಬೆಂಗಳೂರಿಗೆ ಹೋಗ್ತಾ ಇದೀವಿ. ಓಕೆನಾ? ಅಲ್ಲಿ ಮಾಡ್ತಾನೆ ಬಿಡಿ, ಅಲ್ಲಿ ಯಾವ್ದು ಅಂತ ಅವ್ನಿಗೆ ಗೊತ್ತಿಲ್ಲ ಇನ್ನು. ಟಾಪಿಕ್ ಇಲ್ಲ ಕನ್ಫರ್ಮ್ ಇದೆ, ಟಾಪಿಕ್ ಗೊತ್ತು. ಬೆಂಗಳೂರಿಗೆ ಹೋಗ್ತಾ ಇದೀವಿ, ತುಂಬಾ ವಿಷಯಕ್ಕೋಸ್ಕರ ಹೋಗ್ತಾ ಇದೀವಿ. ಬಟ್ ಎಲ್ಲ ವಿಷಯ ನಾನು ಈ ವಿಡಿಯೋದಲ್ಲಿ ಹೇಳಲ್ಲ. ಈ ವಿಡಿಯೋ ಬಂದು ಯಾವುದು ಅಂತ ಇವಾಗ ಹೇಳ್ತೀನಿ. ಓಕೆ, ಇಲ್ಲಿ ನೋಡಿ, ನಾವಿಷ್ಟು ಜನ ಹೋಯ್ತಾ ಇದೀವಿ ಬೆಂಗಳೂರಿಗೆ. ಸೊ ನಾನು, ನನ್ನ ಬಾಮೈದ, ಬೇಬಿ, ನಮ್ಮಮ್ಮ, ನಮ್ಮ ಅತ್ತೆ, ನನ್ನ ಮಗಳು, ಟೋಟಲ್ ಇಷ್ಟು ಜನ ಹೋಗ್ತಾ ಇದೀವಿ. ಸೊ ಇವತ್ತು ಈ ವಿಡಿಯೋದ ಟಾಪಿಕ್ ಏನು ಅಂತಂದರೆ ನನ್ನ ಮಗಳು ಬರ್ತಡೇ. ಸೊ ನಾನು ಆಲ್ರೆಡಿ ಹೇಳಿದೆ, ನನ್ನ ಮಗಳು ಬರ್ತಡೇ ಪ್ರಿಪ್ರೇಷನ್ ಈ ವಿಡಿಯೋಯಿಂದನೇ ಸ್ಟಾರ್ಟ್ ಅಂತ ಹೇಳ್ದಲ್ಲ. ಇನ್ನು ಸಿಕ್ಕಾಪಟ್ಟೆ ವಿಡಿಯೋಗಳು ಬರುತ್ತೆ. ಸೊ ಬಟ್ ಈ ವಿಡಿಯೋ ನಾವು ಬೆಂಗಳೂರಿಗೆ ಹೋಗ್ತಿರೋದು ಟೋಟಲಾಗಿ 3 ವಿಷಯಕ್ಕೋಸ್ಕರ. ಬಟ್ ಆ 3 ವಿಷಯ ನಾನು ಇದರಲ್ಲಿ ಹೇಳೋಕ್ಕೋಲ್ಲ. ಮೊದಲನೇ ವಿಷಯ ಹೇಳ್ತೀನಿ. ಸೊ ಆ ವಿಡಿಯೋ ಅಂದರೆ ಈ ವಿಡಿಯೋ ಬಂದು ಆ ಟಾಪಿಕ್ಕೇನೆ. ಸೊ ಏನಕ್ಕೋಸ್ಕರ ಹೋಗ್ತಾ ಇರೋದು ಬೇಬಿ? ನೀನೇ ಹೇಳ್ದಲ್ಲ ಅಲ್ಲಿ ಮನೇಲಿ ಏನಂತ? ಅದೇ ಗೊಂಬೆದು ಫಸ್ಟ್ ಇಯರ್ ಬರ್ತ್ಡೇ ಪ್ರಿಪರೇಷನ್ ಅಂತ. ನಾನು ಇವಳಿಗೆ ಹೋಗಿ ಕೇಳಿದ್ನಲ್ಲ. ಸೊ ಈ ವಿಡಿಯೋ ಯಾವ ಟಾಪಿಕ್ ಅಂತಂದ್ರೆ, ಬೇಡ ಕುದಿಯಾಲಿ ನನ್ನ ಮಗಳ ಬರ್ತಡೇಗೆ ನಮ್ಮ ಅಮ್ಮಂಗೆ ಮತ್ತೆ ನಮ್ಮ ಅತ್ತೆಗೆ ಸೀರೆ ಕೊಡಿಸ್ತಾ ಇದ್ದೀವಿ. ಸೊ ಸೀರೆ ಸೆಲೆಕ್ಷನ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಹೋಗೋ ದಾರಿಲಿ ಏನೆಲ್ಲ ಆಗತ್ತೆ ಅಂತ ಕಂಪ್ಲೀಟ್ ವಿಡಿಯೋ ನೋಡ್ರೆ ಗೊತ್ತಾಗುತ್ತೆ. ಯಾವ ಸೀರೆ ಸೆಲೆಕ್ಟ್ ಮಾಡ್ತಾರೆ ಇವರು ಇಬ್ಬರು ಹೆಂಗಸರುಗಳು ಸೇರ್ಕೊಂಡು ನೋಡೋಣ. ಸೊ ಹಾಗೆ ಇನ್ನೊಂದು ವಿಚಾರ ಏನು ಅಂತಂದರೆ, ವೆಲ್ಕಮೇ ಮಾಡಿಲ್ವಲ್ಲ. ಸೊ ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಓಕೆ, ಫಸ್ಟ್ ತಿಂಡಿ ಮುಗಿಸ್ಕೊಳ್ಳೋಣ ಅಂತ ಬೆಂಗಳೂರು ಹಾಸನ ರೋಡು ಇದು ಹರ್ಷ ಗ್ರ್ಯಾಂಡಿಗೆ ಬಂದಿದ್ದೀವಿ. ತಿಂಡಿ ಮುಗಿಸ್ಕೊಂಡು ಹೊರಡ್ತೀವಿ. ನಮ್ಮ ಕ್ಯೂಟಿ ಇಷ್ಟೋ ತನಕ ನಿದ್ದೆ ಮಾಡ್ತಿಲ್ಲ. ಕ್ಯೂಟಿ ಎಲ್ಲೋದ್ಲು? ಕ್ಯೂಟಿ ನೋಡಿ, ಈಗಲೂ ನಿದ್ದೆ ಮಾಡ್ತಾವಳೆ. ನೋಡಿ ಇಲ್ಲಿ ಎಲ್ಲಾಯ್ತು ಹರ್ಷ ಗ್ರ್ಯಾಂಡ್. ಒಳ್ಳೆ ಹೋಟ್ಲು. ನಾವು ಆಲ್ಮೋಸ್ಟ್ 99% ಅಲ್ಲ 100% ನಾವು ಹಾಸನಿಂದ ಬೆಂಗಳೂರು ಟು ಹಾಸನ ಹೋಗೋದ್ರೆ ಇದೇ ಹೋಟ್ಲಿಗೆ ಬಂದು ತಿಂಡಿ ಊಟ ಎಲ್ಲ ಮಾಡ್ಕೊಂಡು ಹೋಗೋದು ನಾವು. ಈಗ ಸರಿಯಾಗಿ ತಿಂಡಿ ತಿನ್ಕೊಂಡು ಹೊರಡೋದೆ. ಕ್ಯೂಟಿ ತಿಂಡಿ ಏನು ಮಸಾಲೆ ದೋಸೆ ಬೇಕಾ? ಏನು ಬೇಕು? ನೀರು ಬೇಕಂತಳವಳು. ನೀನೇನು ಬೇಬಿ ಕೂರ್ಲಿ ಹಿಂಗಾಗಿದೆ ಉಚ್ಚಿ? ನನಗೆ ಒಂದು ಪಲಾವ್ ಮತ್ತೆ ರಾಗಿ ರೊಟ್ಟಿ. ನೋಡಿ ಹೆಂಗೆ ಆರ್ಡ್ರ್ ಮಾಡ್ತಾಳೆ ನೋಡಿ. ಅಕ್ಕಿ ರೊಟ್ಟಿ. ಇವಾಗ ನೋಡ್ತಾವಳು ಕ್ಯೂಟಿ. ನೋಡಿ ಕಣ್ಣು ಕೆಳಗೈತೆ, ಹೆಂಗೆ ನೋಡ್ತಾವಳು ನೋಡಿ. ನಾವೆಲ್ಲರೂ ಸಿಂಗಲ್ ಇಡ್ಲಿ ವಡೆ ತಗೊಂಡ್ವಿ. ನನ್ನ ಬೇಬಿ ಪಲಾವ್ ತಗೊಂಡಿದ್ದಾಳೆ. ಯಾಕಂದ್ರೆ ಅತ್ತೆ ನಮ್ಮ ಅತ್ತೆ ಬೆಳಿಗ್ಗೆ ರೈಸ್ ಮಾಡಲ್ಲ. ಅದಕ್ಕೆ ಪಲಾವ್ ಹೆಂಗಿದೆ ಹೇಳು? ಪಲಾವ್ ಅದೇ ತಿಂದೆ ಹೇಳು ಅಂದಿದ್ದು, ಮುಂಚೆನೇ ಹೇಳು ಅನ್ನ. ಚೆನ್ನಾಗಲ್ಲ? ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ ಇವರು ಫುಡ್ಡು ಟೇಸ್ಟಿಗೆ. ನಮ್ಮ ಅತ್ತೆಗೆ ಸೆಟ್ ದೋಸೆ ಬಂದಿದೆ. ಹೆಂಗಿದೆ ಮಮ್ಮಿ? ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಂತೆ ಇವಳು ಹೇಳ್ತಾಳೆ. ನೋಡೋಣ ಕ್ಯೂಟಿ. ಇದು ಅಮ್ಮ ನಿಂದಮ್ಮ. ಇಲ್ಲಿ ನೋಡಮ್ಮ, ಇಲ್ಲಿ ಒಳಗಿಂದ ತೋರಿಸ್ತೀನಿ ನೋಡಿ. ಪುದಿ ದೋಸೆ ನೋಡಿ. ನೋಡಿ ಹರ್ಷ ಗ್ರ್ಯಾಂಡ್ ಇದು ಸ್ಪೆಷಲ್ ದೋಸೆ. ಇದು ಹೆಂಗಿದೆ ನೋಡಿ. ಎಷ್ಟು ದೋಸೆ? 5 ದೋಸೆ ಮಾಡಿದ್ದಾರೆ. ಅಂದರೆ ಒಂದು ದೋಸೆನ ಕಟ್ ಮಾಡಿದ್ದಾರೆ. ಐ ಥಿಂಕ್ ಒಳಗಡೆ ಫಿಲಪ್ ಮಾಡಿದ್ದಾರೆ. ಹೌದು, ಒಳಗಡೆ ಫಿಲಪ್ ಮಾಡಿದ್ದಾರೆ. ಸಖತ್ತಾಗಿದ್ದಂಗಿದೆ ಇದು. ಸೂಪರಾ? ಸೇಮ್ ಅಂದರೆ ಒಂದು ದೋಸೆನ ನೀಟಾಗಿ ಮಾಡಿ ಕಟ್ ಸ್ಲೈಸ್ ಥರ ಮಾಡಿ ಡಿಫ್ರೆಂಟ್ ಚೀಸ್ ಎಲ್ಲ ಹಾಕಿದ್ದಾರೆ. ನೋಡೋಣ, ನನ್ನ ಬೇಬಿ ತಿಂತಾಳೆ ನೋಡೋಣ ಈಗ.
ಬೇಬಿ ಏನು ಬೇಬಿ ಇದು ಇದು ಅಕ್ಕಿ ರೊಟ್ಟಿ. ಅಕ್ಕಿ ರೊಟ್ಟಿಗೆ ಖಾರ ಚಟ್ನಿ. ಚೆನ್ನಾಗೈತೆ. ಓಯ್ ನಮ್ಮ ದೋಸೆ ಬಂತು, ಈರುಳ್ಳಿ ದೋಸೆ. ನನಗೆ ಈರುಳ್ಳಿ ದೋಸೆ ಅಂದ ತಕ್ಷಣ ಯಜಮಾನ ಪಿಕ್ಚರ್ ನೆನಪಾಗತ್ತೆ. ಯಾರ್ಯಾರಿಗೆ ನೆನಪಿದೆ ಹೇಳಿ, ಈರುಳ್ಳಿ ದೋಸೆ ಅಂದ ತಕ್ಷಣ ಯಾರ್ಯಾರಿಗೆ ಯಜಮಾನ ಪಿಕ್ಚರ್ ನೆನಪಾಗತ್ತೆ ಅಂತ ಕಮೆಂಟ್ ಮಾಡಿ. ಈರುಳ್ಳಿ ದೋಸೆ ಸಕ್ಕತ್ತಾಗಿದೆ. ನನ್ನ ಬಾಮ ಇದೆ ಇಲ್ಲಿ ನೋಡಿ, ಎರಡನೇ ದೋಸೆ. ಎರಡನೇ ಪ್ಲೇಟ್ ಆರ್ಡ್ರ್ ಮಾಡ್ತಿರೋದು. ಸಕ್ಕತ್ತಾಗಿತ್ತಂತೆ. ಹರ್ಷ ಗ್ರ್ಯಾಂಡ್ ಸ್ಪೆಷಲ್ ದೋಸೆ, ಇದಕ್ಕೆ ಇನ್ನೊಂದು ಪ್ಲೇಟ್ ಆರ್ಡ್ರ್ ಮಾಡಿದ್ದಾನೆ. ಇವಾಗ ಎಲ್ರಿದ್ದು ತಿಂಡಿ ಆಯ್ತಲ್ವಾ, ಈಗ ಎಲ್ರಿದ್ದು ತಿಂಡಿ ಮುಗಿತಲ್ಲ. ಇವಾಗ ನೋಡಿ ನನ್ನ ಕ್ಯೂಟಿಗೆ ತಿಂಡಿ ಇಲ್ಲಿ ರಾಗಿ ಸರಿ. ಕಿಟಿ ಬೆಂಗಳೂರಿಗೆ ಹೋಗೋಣ. ಸೊ ಟಾಟಾ ಬೈ ಬಾಯ್. ಸೊ ಈಗ ಹೋಟೆಲಲ್ಲಿ ಸರಿಯಾಗಿ ತಿನ್ಕೊಂಡು ಈಗ ವಾಪಸ್ ಗೋಯಿಂಗ್ ಟು ಬೆಂಗಳೂರು. ಆ್ಯಕ್ಚುಲಿ ನಾವು ಹರ್ಷ ಗ್ರ್ಯಾಂಡಿ ತಿಂಡಿಗೋಸ್ಕರನೇ ನಾವು ಆ್ಯಕ್ಚುಲಿ ಹಿಂಗೆ ಹೋಗ್ಬೇಕು, ಈ ದಾರಿಲಿ ಹೋಗ್ಬೇಕು. ಸೊ ಹಿಂಗೋಗಿ ವಾಪಸ್ ಇಲ್ಲಿ ಬಂದು ಇಲ್ಲಿ ತಿಂಡಿ ತಿನ್ಕೊಂಡು ಈಗ ಮತ್ತೆ ಹಿಂಗೆ ಯೂ ಟರ್ನ್ ಮಾಡ್ಕೊಂಡು ವಾಪಸ್ ಈಗ ಬೆಂಗಳೂರಿಗೆ. ಇನ್ನು ಎಲ್ಲೂ ಸ್ಟಾಪ್ ಕೊಡಲ್ಲ. ಈಗ ತಿಂಡಿ ಆಯ್ತಾ, ಇಮ್ಮಿಡಿಯೇಟ್ ಸೀದಾ ಸೀರೆ ಅಂಗಡಿನೇ ಬೆಂಗಳೂರಿಗೆ ಎಂಟ್ರಿ ಕೊಟ್ವಿ ನಾವೇ. ಅದೇ ಬಟ್ ಏನೇನ್ರು ಇದೊಂಥರ ಬಾರ್ಡ್ರ್ ಇದ್ದಂಗೆ, ನಮ್ಗೊಂಥರ ಬೆಂಗಳೂರು ಎಂಟ್ರಿ ಇದ್ದಂಗೆ ಇದು. ಸೊ ಈಗ ಬೆಂಗಳೂರಿಗೆ ಎಂಟ್ರಿ ಕೊಟ್ಟು ಇಷ್ಟದಂಗೆ ನಿದ್ದೆ ಮಾಡ್ತಿದ್ವಿ ನಾವು ಬಂದುಬಿಟ್ಟು. ಸೊ ಈಗ ಯಾರ ಅಮ್ಮ ಇವ್ರು ಕ್ಯೂಟಿ ನೋಡಿ, ನನ್ನ ಬೇಬಿ ಬಿದ್ದವಳೆ. ಸೊ ಈಗ ಸೀರೆ ಅಂಗಡಿಗೆ ಎಲ್ಲೂ, ಅದೇ ನಾನು ಹೇಳಿದ್ನಲ್ಲ, ಎಲ್ಲೂ ಬ್ರೇಕ್ ಕೊಟ್ಟಿಲ್ಲ. ತಿಂಡಿ ಆದಮೇಲೆ ಡೈರೆಕ್ಟ್ ಸೀರೆ ಅಂಗಡಿಗೇನೆ. ಇಲ್ಲಿ ನೋಡಿ ನನ್ನ ಬೇಬಿ ನನ್ನ ತಂಗಿಗೆ ಫೋನ್ ಮಾಡಿ ಏನೇನು ತಿಂಡಿ ತಿಂದೆ ಅಂತ ಹೇಳ್ತಾವಳೆ. ಅದು ಕ್ಯೂಟಿಗೆ ಸಿಟ್ಟು ಬರ್ತಿದೆ ನೋಡಿ. ಹೋಯ್ತಾ ಇದ್ದೀವಿ. ನಿಮಗೆ ಗೊತ್ತು, ಬೆಂಗಳೂರು ಅಂದ ಮೇಲೆ ಕಾಮನ್ ಆಗಿ ಟ್ರಾಫಿಕ್ ಇದ್ದೇ ಇರುತ್ತೆ, ಅದರಲ್ಲೇನು ಪ್ರಾಬ್ಲಮ್ ಏನಿಲ್ಲ. ಸೊ ಈಗ ಅಲ್ಲಿಂದ ಯಲಹಂಕಗೆ ಹೋಗ್ತಾ ಇದ್ದೀವಿ ನಾವು. ಈಗ ಬೆಂಗಳೂರಿದು ಆ್ಯಕ್ಚುಲಿ ಇದು ಯಾವ ಜಾಗ ಅಂದರೆ ದಾಸರಹಳ್ಳಿಯಿಂದ ಯಲಹಂಕಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ಸೀರೆ ಅಂಗಡಿ ಆಲ್ಮೋಸ್ಟ್ ಅಲ್ಲಿ ಎಲ್ರಿಗೂ ಗೊತ್ತಾಗಿರುತ್ತೆ. ಕಾಮನ್ ಆಗಿ ಯಾವುದೇ ಫಂಕ್ಷನ್ಸ್ ಆಗಲಿ ಏನಾಗಲಿ ಸೀರೆಗಳು ನಾನು ಅಲ್ಲೇ ತಗೊಳ್ಳೋದು. ನಮ್ಮ ಫ್ಯಾಮಿಲಿಗೆ ಎಂಥದ್ದೇ ಫಂಕ್ಷನ್ಸ್ ಇರಲಿ ಅಥವಾ ಎಲ್ಲೇ ಹೋಗೋದಿದ್ರು ಅಂತ ನಮ್ಮ ಫ್ಯಾಮಿಲಿಗಳಿಗೆಲ್ಲ ಸೀರೆ ಅಲ್ಲೇ ಪರ್ಚೇಸ್ ಮಾಡೋದು. ಸೊ ಯಲಹಂಕಗೆ ಹೋಗ್ತಾ ಇದ್ದೀವಿ. ಅದು ಯಾವ ಜಾಗ ಅಂತ ಅಲ್ಲಿಗೆ ಹೋದ್ಮೇಲೆ ಇನ್ನೊಂದ್ಸಲ ಹೇಳ್ತೀನಿ. ನೋಡಿ ಮೆಟ್ರೋ ರೈಲ್ ಹೋಗ್ತಾ ಇದೆ. ಮೆಟ್ರೋ ರೈಲು ಈ ಕಡೆ ನಾವು ಹೋಗ್ತಾ ಇದ್ದೀವಿ. ಕಮಾನ್, ರೇಸ್ ಮಾಡ್ತಾ ಇದ್ದೀವಿ. ಮೆಟ್ರೋಗೆ ರೇಸು ನಡೀತಿದೆ ನಮ್ಮದು ಮತ್ತು ಮೆಟ್ರೋಗೆ. ನಾವು ಹೋದ್ವಿ, ಮೆಟ್ರೋ ಮೇಲೋಯ್ತು, ನಾವು ಕೆಳಗೆ ಹೋದ್ವಿ ಅಷ್ಟೇ. ಬಂದ್ವಿ. ನಾನು ಬಾಮ ಇದೆಲ್ಲ ಕಾರಲ್ಲೇ ಮಲ್ಕೊಳ್ತೀನಿ ಅಂದ. ಸೊ ನಾವೆಲ್ಲ ಹೊಟ್ವಿ ಸೀದಾ. ಆ್ಯಕ್ಚುಲಿ ನಾವು ಎಲ್ಲಿಗೆ ಗೊತ್ತಾ ಬಂದಿರೋದು, ಕಾಮನಾಗಿ ಇಷ್ಟೊತ್ತಿಗೆ ಗೊತ್ತಾಗಿರುತ್ತೆ, ಯಲಹಂಕದಲ್ಲಿರೋ ಅಗ್ರಹಾರ ಬೀದಿ ಅಂತ ಕರೀತಾರೆ. ಸೊ ಅಲ್ಲಿರೋ ಇದು SLV ಸಿಲ್ಕ್ ಹೌಸ್ ಅಂತ ನೋಡಿ, SLV ಸಿಲ್ಕ್ ಹೌಸ್ ಅಂತ. ಸೊ ಇಲ್ಲಿಗೆ ಬಂದಿರೋದು. ಎಲ್ಲ ಹೋಗಿ ಒಳಗೋಗಿ. ಒಳಗೆ ಕೂತ್ಬಿಟ್ಟವ್ರೆ ಸೀರೆ ಅಂಗಡಿ ಒಳಗೆ ಪರ್ಚೇಸಿಂಗಿಗೆ. ನೋಡಿ ಹೆಂಗೆ ಕೂತ್ಬಿಟ್ಟವ್ರೆ, ಊಟ ಕೂತ್ಕೊಬಿಟ್ಟವ್ರೆ. ಕಿಟಿ, ಯಾವ ಸೀರೆ ತಗೊಳ್ತೀಯ ನೀನು? ಇವಾಗ ಸೀರೆ ತೋರ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವುದು ನಮ್ಮಮ್ಮ ಮತ್ತು ನಮ್ಮ ಅತ್ತೆ ಯಾವ್ದು ಸೆಲೆಕ್ಟ್ ಮಾಡ್ತಾರೆ ನೋಡೋಣ, ಯಾವ ಸೀರೆ ಸೆಲೆಕ್ಟ್ ಮಾಡ್ತಾರೆ ನೋಡೋಣ. ಏ ಕಿಟಿ, ಯಾರೇ? ಹಾಂ, ಸರಿ ಓಕೆ. ಏನು ಗೊತ್ತಾ, ಇವರಿಬ್ಬರು ಇದ್ದಾರಲ್ಲ, ನಮ್ಮಮ್ಮ ನಮ್ಮ ಅತ್ತೆ ಏನಿದಾರಲ್ಲ, ಇವರಿಬ್ಬರಿಗೆ ಮಾಮೂಲಿ ಸೀರೆಗಳು ಸಾಲಲ್ಲ, ಮೈಸೂರು ಸಿಲ್ಕೇ ಬೇಕಂತೆ. ಮೈಸೂರು ಸಿಲ್ಕ್ ಸೀರೆನೇ ಬೇಕಂತೆ ಹೇಳಿದ್ದಾರೆ. ಮೈಸೂರು ಸಿಲ್ಕ್ ತೋರಿಸಿ ಅಂತ. ಅಮ್ಮ, ಮೈಸೂರು ಸಿಲ್ಕ್ ಬೇಕಾ ನಿಮಗೆ? ನೋಡಿ ಮೈಸೂರು ಸಿಲ್ಕೇ ಬೇಕಂತೆ, ಮಾಮೂಲಿ ಸೀರೆಗಳು ಆಗಲ್ಲ ಅಂತ ಇವ್ರಿಗೆ. ಕೊಡೋದು ಕವರದು ಕ್ಯಾಮ್ರಾ ಕವರ್ ಕೊಡಲ್ಲ ಅಂತೆ. ಕೊಡಲ್ವಾ? ಕೊಡು ಕಿಟಿ, ಕೀಟಿ ಕಡ
ನೋಡಿ ನನಗೆ ಕೊಟ್ಲು ಕೀಟಿ ಕೀಟಿ ಕೀಟಿ. ಓಕೆ ಸೀರೆ ತೋರ್ಸೋಕ್ಕೆ ಶುರು ಹಚ್ಕೊಂಡ್ರು. ನೋಡಿ ಒಂದೊಂದೇ ತೋರಿಸ್ತಾರೆ. ಇವ್ರು ಯಾವ್ದು ಸೆಲೆಕ್ಟ್ ಮಾಡ್ತಾರೆ ನೋಡೋಣ. ಈ ಸಲ ನನ್ನ ಬೇಬಿಗೆ ಸೀರೆ ಇಲ್ಲ, ನಮ್ಮ ಅಮ್ಮಂಗೆ ನಮ್ಮ ಅತ್ತೆಗೆ ಇಬ್ಬರಿಗೆ. ಕಿಟಿ ಯಾವ ಸೀರೆ ತಗೊಂತೀಯ? ಅಮ್ಮಂಗೆ ಕೊಡ್ಸು ಆಮೇಲೆ ನನಗೆ ಕೊಡ್ಸು ಅಂತ ಏನೋ ಫಸ್ಟ್ ಅಮ್ಮಂಗೆ ಕೊಡ್ಸು ಆಮೇಲೆ ನನಗೆ ಕೊಡ್ಸು ಅಂತ. ಸಾಕು ನಿಂಗೆ ಕೊಡಿಸಿ ಜಾಸ್ತಿ ಆಯ್ತು ನಿಂಗೆ. ಬೇಬಿ ಫಸ್ಟ್ ಟೈಮ್ ಅಲ್ವಾ ನೀನು ಬಂದಿರೋದಿಲ್ಲಿ? ಆ್ಯಕ್ಚುಲಿ ನಮ್ಮಮ್ಮ ಬಂದಿದ್ದರು, ನಾನು ನಮ್ಮಮ್ಮ ಎಲ್ಲ ಬಂದಿದ್ವಿ. ಇಲ್ಲಿ ಮೇಯ್ನ್ ಬಂದು ಫಸ್ಟು ಇಲ್ಲಿಗೆ ಯಾವಾಗ ಗೊತ್ತಾ ಬಂದಿದ್ದು, ನನ್ನ ಬೇಬಿ ಸೀಮಂತಕ್ಕೆ ನಮ್ಮ ಅತ್ತೆಗೆ ಮತ್ತು ನಮ್ಮ ಅಮ್ಮಂಗೆ ಸೀರೆ ಇಲ್ಲೇ ತಗೊಂಡಿದ್ದು ಒಂದು, ಅವಾಗ ಫಸ್ಟ್ ಬಂದಿದ್ದು. ಅದಾದಮೇಲೆ ಎರಡನೇ ಸಲ ಬೇಬಿ ಬ್ಲೂ ಕಲರ್ ಸೀರೆ ಯಾವಾಗ ಉಟ್ಕೊಂಡಿದ್ದಾಳೆ ನೀನು? ಹಾಂ, ನಮ್ಮ ಗೊಂಬೆಗೆ ನಮ್ಮ ಕ್ಯೂಟಿಗೆ ಅನ್ನಪ್ರಾಶನ ಮಾಡಿಸಿದ್ದು ಹೊರನಾಡಿಗೆ. ಸೊ ಅವಾಗ ಅಲ್ಲಿ ಬ್ಲೂ ಕಲರ್ ಸೀರೆ ಉಟ್ಕೊಂಡಿದ್ಲು ನನ್ನ ಬೇಬಿ, ಅವಾಗಲೂ ಇಲ್ಲೇ ಸೀರೆ ತಗೊಂಡಿದ್ದು. ಅದನ್ನು ಮೂರನೇದು ನನ್ನ ಕ್ಯೂಟಿದ್ದು ಫೇಸ್ ರಿವೀಲ್ಗೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಏನು ಹೋಗುವಾಗ ನನ್ನ ಬೇಬಿ ರೆಡ್ ಕಲರ್ ಸೀರೆ ಉಟ್ಕೊಂಡಿದ್ಲಲ್ಲ, ಆ ಸೀರೆನೂ ಅಷ್ಟೇ ಇಲ್ಲೇ ಉಟ್ಕೊಂಡಿದ್ದು. ಅದ್ರ ಜೊತೆಗೆ ಇನ್ನೂ ಒಂದಿದೆ, ಮರ್ತೋಗಿತ್ತು ಮಧ್ಯದಲ್ಲಿ, ಒಂದು ಸಲ ಬಂದಿದೆ. ಯಾವುದಕ್ಕೆ ಗೊತ್ತಾ, ನನ್ನ ಬೇಬಿ ಆರೈಕೆ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಗೆ ಬಂದಾಗ ನಮ್ಮ ಅತ್ತೆಗೆ ಮತ್ತು ನನ್ನ ಬೇಬಿಯವ್ರ ಅಕ್ಕಂಗೆ ಸೀರೆನೂ ಇಲ್ಲೇ ತಗೊಂಡಿದ್ದು. ಈಗ ನನ್ನ ಮಗಳು 1 ವರ್ಷ ಆಯ್ತಲ್ಲ, ಸೊ 1 ವರ್ಷಕ್ಕೆ ಕಿರ್ಚಾಡ್ತವಳೆ. ಸೊ ನನ್ನ ಮಗಳು ಬರ್ತಡೆಗೆ ನಮ್ಮಮ್ಮ ಮತ್ತು ನಮ್ಮ ಅತ್ತೆ ಇಲ್ಲೇ ಸೀರೆ ತಗೊಳ್ಳೋಕ್ಕೆ ಕರ್ಕೊಂಡು ಬಂದಿದ್ದೀನಿ. ಇದು ವಿಷಯ. ಸೀರೆ ಸೆಲೆಕ್ಷನ್ ನಡೀತದೆ, ಭರ್ಜರಿಯಾಗಿ ನಡೀತಿದೆ ನೋಡಿ, ಭರ್ಜರಿಯಾಗಿ ನಡೀತಾ ಇದೆ. ಇವಳು ಕಿತಾಪತಿ ಶುರುವಾಯ್ತು, ಇಷ್ಟೋ ತನಕ ಸೈಲೆಂಟಾಗಿದ್ಲು, ಕಿರ್ಚಾಡಕ್ಕೆ ಶುರುವಾಯಿತು ನೋಡಿ. ಸೀರೆಗಳಂತೂ ಸಕ್ಕದಾಗಿದ್ದಾವೆ ಮಾತ್ರ ಇಲ್ಲಿ. ಮಮ್ಮಿ ಸೀರೆಗಳೆಲ್ಲ ಹೆಂಗಿದಾವೆ? ಚೆನ್ನಾಗಿದೆ ಅಮ್ಮ, ಚೆನ್ನಾಗಿದೆ ಅಲ್ಲ? ಇಷ್ಟು ದಿನ ಇವರೆಲ್ಲ ಬರೀ ವೀಡಿಯೋದಲ್ಲಿ ನೋಡ್ತಾ ಇದ್ರು. ವೀಡಿಯೋ ಕಾಲ್ ಮಾಡಿ ನನ್ನ ಬೇಬಿಗೆ ತೋರಿಸೋದೆಲ್ಲ ಮಾಡ್ತಿದ್ದೆ. ಬೇಬಿ ಯಾವಾಗಲೂ ವೀಡಿಯೋ ಕಾಲಲ್ಲಿ ನೋಡ್ತಿದ್ದಲ್ಲ ಸೀರೆಗಳಿಗೆ, ಡೈರೆಕ್ಟಾಗಿ ನೋಡ್ತಿದ್ದೆಲ್ಲ, ಹೆಂಗೆ ಅನಿಸುತ್ತೆ? ಅಲ್ಲೂ ಚೆನ್ನಾಗಿತ್ತು, ಇಲ್ಲೂ ಚೆನ್ನಾಗಿದೆ. ಅಲ್ಲಿ ಕಾಣ್ತಾ ಇದ್ದಿದ್ದಲ್ವ? ಸರಿ ಇದ್ದಾಳೆ. ವೀಡಿಯೋಗೂ ಡಿಫ್ರೆನ್ಸ್ ಇರುತ್ತಲ್ಲ ಬೇಬಿ? ಸ್ವಲ್ಪ ಲೈಟ್ ಕಾಣುತ್ತೆ, ಇಲ್ಲಿ ಡಾರ್ಕ್ ಕಾಣುತ್ತೆ. ಓಕೆ ನೋಡಿ, ಒಂದೊಂದೇ ಸೀರೆಗಳು ತೋರಿಸ್ಲಿ. ಯಾವ್ದು ಸೆಲೆಕ್ಟ್ ಮಾಡ್ತಾರೆ ನೋಡೋಣ. ಆ ಥರದ್ದು ಬೇಕಾ? ನಿಮ್ಗೆ ಯಾವ ಥರದ್ದು ಬೇಕು ಹೇಳಿ, ಅವ್ರು ತೋರಿಸ್ತಾರೆ ನೋಡಿ. ಇವರು ಲ್ಯಾಂಗ್ವೇಜ್ ಸ್ಟೈಲೇ ಚಂದ. ಯಾವ ಊರು? ಹಾಂ, ಯಾದಗಿರಿ ಅವರು. ಹಾಂ, ಈ ಸೀರೆ ನೋಡಿ. ಇವಳು ಯಾಕೆ ಹಿಂಗೆ ಆಡ್ತಾವಳೆ ಏನು? ಇಲ್ಲಿ ನೋಡಿ, ನನ್ನ ಕ್ಯೂಟಿ ಸೀರೆ ನೋಡಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಲು. ಕ್ಯೂಟಿ ಯಾವ್ದು ಸೀರೆ ಬೇಕೆ? ಹೊಡಿತಾರೆ. ಎಬ್ಬಾ ಸೀರೆ ನೋಡ್ತಾನೆ ಅವರೇ. ನನಗೆ ಸುಸ್ತಾಯ್ತು ಇವ್ರುಗಳು ಸೀರೆ ನೋಡೋದು. ಆ್ಯಕ್ಚುಲಿ ನಾನೇ ಇದುವರೆಗೂ ಎಷ್ಟು ಸಲ ಸೀರೆ ಇಲ್ಲಿ ಇವ್ರ ಜೊತೆ ಮಾತಾಡೋಕ್ಕಲ್ಲ, ನಾನೇ ಎದ್ದಾಚೆ ಬರ್ತೀನಿ. ಓಕೆ, ಏನು ಅಂತಂದರೆ ಪ್ರತಿ ಸಲ ಸೀರೆ ಏನು ತಗೊಬರ್ತಿದ್ದೆಲ್ಲ ನಾನು ಆರಾಮ್ಸೆ ವೀಡಿಯೋ ಕಾಲ್ ಮಾಡಿ ನನ್ನ ಬೇಬಿಗೆ ತೋರಿಸ್ತಿದ್ದೆ. ವೀಡಿಯೋ ಕಾಲಲ್ಲಿ ನೋಡಮ್ಮ ಈ ಥರ ಸೀರೆ ಇದೆ ನೋಡಮ್ಮ, ಇಷ್ಟಿದೆ, ಯಾವ್ದು ಬೇಕು ತಗೋ ಅಂತ ಹೇಳ್ತಿದ್ದೆ. ಅದರಲ್ಲಿ ಒಂದು ಸೆಲೆಕ್ಟ್ ಮಾಡ್ತಿದ್ಲು, ತಗೊಬರ್ತಿದ್ದೆ. ಈ ಹೆಣ್ಮಕ್ಳು ಜೊತೆ ಶಾಪಿಂಗಿಗೆ ಬಂದರೆ ದೇವರೇ, ನಿಜವಾಗ್ಲೂ ಸುಸ್ತಾಯ್ತು ನನಗೆ. ಅರ್ಧ ಗಂಟೆ 3/4 ಗಂಟೆಯಿಂದ ನೋಡ್ತಾನೆ ಅವರೇ ಸೀರೆ, ಇನ್ನೂ ಒಂದು ಸೆಲೆಕ್ಟ್ ಮಾಡಿಲ್ಲ. ಯಾಕೆಂದರೆ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ. ಇವ್ರುಗಳಿಗೆ ಕನ್ಫ್ಯೂಷನ್ ಆಗ್ತೈತೆ, ಯಾವ್ದು ತಗೊಳ್ಳೋದು ಅಂತಲೇ ಕನ್ಫ್ಯೂಷನ್ ಆಗೋಗಿದೆ ಇವ್ರಿಗೆ. ಇಲ್ಲಿ ನೋಡಿ, ನನ್ನ ತಂಗಿ ಇಲ್ಲಿ ವೀಡಿಯೋ ಕಾಲ್ ಮಾಡ್ಕೊಂಡು ನೋಡ್ತಾವಳೆ. ಎಲ್ಲೋದ್ಲು? ನೀನು ಹೇಳ್ದಲ್ಲ ಆ ಕಡೆ ಓಡೋದ್ಲ, ಮಕ್ಕ ಮುಚ್ಕೊಂಡ್ಲ ಬಿಡಿ. ಆ್ಯಕ್ಚುಲಿ ಗಾಬರಿ ಆಗ್ತಾಯಿದ್ರಿ ನೀವೇನ ನೋಡಿದ್ರೆ ಅವಳನ್ನ. ಇನ್ನು ಸೀರೆಗಳ ಸೆಲೆಕ್ಷನ್ ನಡೀತಾನೆ ಇದೆ, ಇಷ್ಟು ಸೆಲೆಕ್ಷನ್ ನಡೀತದೆ.
ಇನ್ನು ಯಾವುದು ಸೆಲೆಕ್ಟ್ ಮಾಡಿಲ್ಲ, ಒಂದೊಂದೇ ಯಾವುದಾದ್ರು ಇದು ನೋಡಿ ಇವಾಗ ಸ್ವಲ್ಪ ಇದು ಅಂತವ್ರೆ. ನನ್ನ ತಂಗಿ ವೀಡಿಯೋ ಕಾಲ್ ಮಾಡವಳೆ, ಹಾಸನಲ್ಲಿ ಇದ್ದಾಳಲ್ಲ, ನನ್ನ ತಂಗಿನ ಅಲ್ಲೇ ಬಿಟ್ಟು ಬಂದಿದ್ವಿ, ನೀನು ಇಲ್ಲೇ ಮನೇಲೇ ಇರು, ನಾವು ಹೋಗಿ ಸೀರೆ ಬರ್ತೀವಿ ಅಂತ. ಇಲ್ಲಂದು ಅವಳನ್ನು ಕರ್ಕೊಂಡ್ಬಂದಿದ್ರೆ ತಲೆನೋವಾಗಿರೋದು, ಇನ್ನೂ ಜಾಸ್ತಿ ತಲೆನೋವಾಗಿರೋದು. ಇವಾಗಲೇ ತಲೆನೋವಾಗಿದೆ, ಇನ್ನೂ ಜಾಸ್ತಿ ಇಲ್ಲಿ ನೋಡಿ ನನ್ನ ಬಾಮ ಇದೊಂದು ನಿದ್ದೆ ಮುಗೀತು, ಎಲ್ಲ ಆಯಿತು, ಇನ್ನು ಸೀರೆ ಸೆಲೆಕ್ಷನ್ ಆಗ್ತಾ ಇದೆ ಈಗ. ನನ್ನ ಬಾಮ ಇದೆ, ಬಾರಪ್ಪ ನೀನು ಸೆಲೆಕ್ಟ್ ಮಾಡ್ತೀಯಾ ಬಾ. ಇನ್ನು ಸೆಲೆಕ್ಷನ್ ನಡೀತದೆ. ನಮ್ಮಮ್ಮ ಒಂದು 2-3 ಏನೋ ಎತ್ತಿಡ್ಸೋರಪ್ಪ, ಅದು ಇರಲಿ ಅಂತ ಸದ್ಯಕ್ಕೆ, ಇನ್ನು ಅರ್ಜೆಂಟಿಗೆ ಹೋಗೋಣ ಅಂತ ಬೈಯೋಣ ಅಂತ ಸ್ಟಾರ್ಟ್ ಮಾಡಿದ್ರೆ ಅವಾಗ ಎತ್ಕೊ ಓಡೋಣ ಅಂತ. ಹೌದು, ಫಸ್ಟು ಬೈಯೋದೇ ನಿನಗೆ, ಯಾಕೆಂದರೆ ನೀನೇ ಎಲ್ಲ ರಿಜೆಕ್ಟ್ ಮಾಡೋದು, ಅದು ಬೇಡ ಇದು ಬೇಡ ಇದು ಬೇಡ ಅದು ಬೇಡ ಅಂತ. ಇನ್ನೊಂದು ಸೀರೆ ಸೆಲೆಕ್ಟ್ ಮಾಡಿದ್ದಾರೆ, ಕೊನೆಗೆ ಯಾವುದು ಓಕೆ ಮಾಡ್ತಾರೆ ಅಂತ ಇನ್ನೂ ಗೊತ್ತಿಲ್ಲ ನನಗೂ, ಕೊನೆಗೆ ಯಾವ್ದು ಸೆಲೆಕ್ಟ್ ಮಾಡ್ತಾರೆ ಅಂತಲೂ ಗೊತ್ತಿಲ್ಲ. ನೋಡಿ ಹೊರಗಡೆ ಯಾವುದೋ ಡ್ರೈ ಫ್ರೂಟ್ಸ್ ಇದು ಗಾಡಿ ಬಂದೈತೆ, ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ಇಲ್ಲಿ ನೋಡಿ ಎಲ್ಲ ಡ್ರೈ ಫ್ರೂಟ್ಸ್ಗಳಿದ್ದಾವೆ, ಅಲ್ಲಿ ಗಾಡಿ ಬಂದೈತೆ ನೋಡಿ, ಎಲ್ಲ ಎಷ್ಟು ಸೀರೆಗಳಿದ್ದಾವೆ, ಸೀರೆಯ ಸಾಮ್ರಾಜ್ಯ ನೋಡಿ, ಎಷ್ಟು ಸೀರೆಗಳಿದ್ದಾವೆ ನೋಡಿ. ಇನ್ನೊಂದು ಯಾವುದೋ ಫುಲ್ಲು ಎಲ್ಲೋ ಕಲರ್ ತಗೊಂಡಿದ್ದಾರೆ, ಸಕ್ಕತ್ತಾಗಿದೆ, ಚೆನ್ನಾಗಿದೆ. ನಿಂಗೆ ಯಾವ್ದು ಇಷ್ಟ ಆಯಿತು? ಎಲ್ಲ ಇಷ್ಟ ಆಯಿತು, ನಮ್ಮ ಅಮ್ಮಂಗೆ ಎಲ್ಲ ಇಷ್ಟ ಆಯ್ತು. ಅದು ಆದರೂ ಕನ್ಫ್ಯೂಷನ್ ಅಂದರೆ ಎದ್ದೋಗ್ಬಿಡು ಆಯ್ತು, ಹಾಸನ್ಗೆ ಹೊರಡು ನೀನು. ತಲೆ ತಿಂತಾರೆ, ಸಾಕಾಯಿತು 1 ಅವರಿಂದ ಕೂತ್ಕೊಂಡು ನನಗೆ. ಓಕೆ, ನಮ್ಮಮ್ಮ ಒಂದು ಪಿಂಕ್ ಕಲರ್ದೊಂದು ಸೆಲೆಕ್ಟ್, ಅಮ್ಮ ಯಾವ್ದು ಸೆಲೆಕ್ಟ್ ಮಾಡಿದೆ? ಅದು ಚಿನ್ನಿಗೆ ತೋರಿಸಿದೆ, ಅವಳಿಗೆ ಇಷ್ಟ ಆಗಿಲ್ಲ. ಅಮ್ಮ ನಿಂಗೆ 60 ವರ್ಷ ಆಯಿತು, ಈ 60 ವರ್ಷದಲ್ಲಿ ಅವ್ರಿಗಿಷ್ಟ ಇವ್ರಿಗಿಷ್ಟ, ಅವ್ರು ಇಷ್ಟಪಟ್ಟಿಲ್ಲ ಇವ್ರು ಇಷ್ಟಪಟ್ಟಿಲ್ಲ ಅನ್ನೋದು ಬಿಟ್ಬಿಡು. ನಿನಗೆ ಯಾವ್ದು ಇಷ್ಟ ಅದನ್ನು ತಗೊಳ್ಳೋದು ಕಲಿ, ಇಲ್ಲ ಬಿಟ್ಟು ಹಾಸನಿಗೆ ಎಳ್ಕೊಂಡು ಹೋಗ್ತಾ ಇರ್ತೀನಿ. ಸುಮ್ಮನೆ ಒಂದು ನಿಂಗೆ ಯಾವ್ದು ಇಷ್ಟ ಆಗುತ್ತೆ, ನಿನ್ನ ಮನಸ್ಸಿಗೆ ಯಾವ್ದು ಇಷ್ಟ ಆಗುತ್ತೆ ಸುಮ್ಮನೆ ಸೀರೆ ಸೆಲೆಕ್ಟ್ ಮಾಡಿದ್ರೆ ಸರಿ. ಓಕೆ, ನಮ್ಮ ಅತ್ತೆ ಯೆಲ್ಲೋ ಕಲರ್ ಸೀರೆ ತಗೊಂಡಿದ್ದಾರೆ ನೋಡಿ, ಚೆನ್ನಾಗಿದೆ ಸೀರೆ. ಆಮೇಲೆ ಒಂದ್ಸಲ ಓಪನ್ ಮಾಡಿ ತೋರಿಸ್ತೀನಿ ಲಾಸ್ಟಿಗೆ, ಪಕ್ಕ ಅದೇ ಫೈನಲೈಸ್ ಆಗಿ ಹೊರಡ್ತೀವಲ್ಲ ಅವಾಗ ಓಪನ್ ಮಾಡಿ ತೋರಿಸ್ತೀನಿ, ಯಾಕೆ ನಾನು ನಂಬಲ್ಲ ಯಾರನ್ನೂ. ನಮ್ಮ ಕ್ಯೂಟಿ ನನ್ನ ಭಾವದಿಂದ ಮಾತ್ರ ಹೋಗೋದೇ ಇಲ್ಲ, ಅಳೋದು ಜಾಸ್ತಿ. ಇವತ್ತು ನೋಡಿ ಇವ್ರುಗಳು ಸೀರೆ ಸೆಲೆಕ್ಷನ್ ನೋಡಿ ಅವಳಿಗೆ ಸಾಕಾಗಿ ಸುಮ್ಮನೆ ಅವಳೆ. ಕ್ಯೂಟಿ ಓನ್ ಕ್ಯೂಟಿ, ಆ್ಯಕ್ಟಿಂಗ್ ನೋಡಿ ಇವಳ್ದು ಕ್ಯೂಟಿದು. ಅಮ್ಮ ತಾಯಂದ್ರ ದಯವಿಟ್ಟು ಬೇಗ ಸೆಲೆಕ್ಟ್ ಮಾಡಿ. ಸೀರೆ ತಗೊಳ್ಳೋಕ್ಕೆ ಈ ಹೆಣ್ಮಕ್ಳ ಜೊತೆ ಬರಬಾರ್ದು ಮೇಯ್ನಾಗಿ, ಅದರಲ್ಲೂ ಯಾರ ಜೊತೆ ಬಂದರು, ನನ್ನ ಹೆಂಡ್ತಿದ್ದಾಳೆ, ಇವಳ ಜೊತೆ ಸೀರೆ ಸೆಲೆಕ್ಷನ್ ಮಾಡೋಕ್ಕೆ ಬರಲೇಬಾರ್ದು, ಮನೇಲೇ ಬಿಟ್ಟು ಬರ್ಬೇಕು ಇವಳನ್ನ. ಕ್ಯೂಟಿ ಏನು ತಾಳು, ಕ್ಯೂಟಿಗೆ ಸೆಲ್ಫಿ ತಾಳು. ಕ್ಯೂಟಿ ಓಕೆ, ಓಪನ್ ಮಾಡಿ. ನಮ್ಮಮ್ಮ ಈ ಸೀರೆ ಸೆಲೆಕ್ಟ್ ಮಾಡಿದ್ರು ನೋಡ್ಕೊಳ್ಳಿ, ನಮ್ಮಮ್ಮ ಸೆಲೆಕ್ಟ್ ಮಾಡಿದ ಸೀರೆ ಇದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ. ನಮ್ಮ ಮಾಮಿ ಸೆಲೆಕ್ಟ್ ಮಾಡಿರೋದು, ನಮ್ಮ ಅತ್ತೆದು ಇದು ಸೀರೆ ನೋಡಿ ಹೆಂಗಿದೆ ನೋಡಿ. ನಮ್ಮ ಅಮ್ಮಂಗೆ ಆ ಸೀರೆ, ನಮ್ಮ ಅತ್ತೆಗೆ ಈ ಸೀರೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಓಕೆ, ನಾನು ಇವಾಗ ಲಾಸ್ಟ್ ಟೈಮು ಸೀರೆ ತಗೋಬೇಕಾರೆ ಅದೇ ಲಾಸ್ಟ್ ಟೈಮ್ ಪ್ರತಿ ಸಲ ಸೀರೆ ತಗೊಳ್ಳೋದ್ರ ಜೊತೆಗೆ ನನಗೊಂದು ಸೆಟ್ ಆದರೂ ಪರವಾಗಿಲ್ಲ, ನಾನು ತಗೊಳ್ತೀನಿ. ನನಗೆ ಇಲ್ಲಿ ಹೆಣ್ಮಕ್ಳಿಗೆ ಇದು ಸಿಗುತ್ತೆ, ಗಂಡು ಮಕ್ಕಳಿಗೆ ಶರ್ಟು ಪಂಚೆ ಎಲ್ಲ ಸಿಗುತ್ತಲ್ಲ, ಮಸ್ತಾಗಿರುತ್ತೆ. ಸೊ ಹಾಗಾಗಿ ನಾನು ಒಂದು ಎರಡು ಕಲರ್ ಶರ್ಟು ಪಂಚೆ ತಗೊಳ್ತೀನಿ. ನಂಗೆ ಜಾಸ್ತಿ ಸಿಕ್ಕಾಪಟ್ಟೆ ಇಷ್ಟ ಶರ್ಟು ಪಂಚೆ ತಗೊಳ್ಳೋಕ್ಕೆ. ಓಕೆ, ಇಲ್ಲಿ ನೋಡಿ, ಇದು ನಮ್ಮತ್ತೆ, ಓಕೆನಾ, ಇದು ನಮ್ಮತ್ತೆ ತಗೊಂಡಿರೋ ಸೀರೆ, ಇದು ನಮ್ಮಮ್ಮ ತಗೊಂಡಿರೋ ಸೀರೆ. ಹೆಂಗೆ ಕೊನೆಗೂ ಪರ್ಚೇಸ್ ಮಾಡೇ ಬಿಟ್ರು, ಸಾಕಾಗೋಯ್ತು ನನಗಂತೂ. ಈಗ ಹೊರಡ್ತೀವಿ. ಓಕೆ, ಶಾಪಿಂಗ್ ಎಲ್ಲ ಮುಗೀತು. ಪುಣ್ಯಕ್ಕೆ ಸ್ವಲ್ಪ ನೀರು ಬೀಳ್ತಿದೆ, ಸ್ವಲ್ಪ ಬೇಗ ಬನ್ನಿ. ನೋಡಿ ಯಾವ ರೇಂಜಿಗೆ ಎತ್ಕೊಂಡು ಹೋಯ್ತಾಳೆ ನೋಡಿ. ಅಯ್ಯೋ, ಸತ್ಯವಾಗ್ಲೂ ಹೇಳ್ತೀನಿ, ಈ ಹೆಂಗಸ್ರ ಜೊತೆ ಶಾಪಿಂಗಿಗೆ ಬರೋಕ್ಕೆ ಹೋಗ್ಬಾರ್ದು, ಸಾಕಾಗೋಯ್ತು, ನಿಜವಾಗ್ಲೂ ಸಾಕಾಗೋಯ್ತು, ಸುಸ್ತಾಗೋಯ್ತು ಇವ್ರಗಳ ಜೊತೆ ಬಂದು. ಕೊನೆಗೂ ಶಾಪಿಂಗ್ ಮುಗೀತು. ಕೊನೆಗೂ ನನ್ನ ಮಗಳು ಬರ್ತಡೇಗೆ ಒಳ್ಳೆ ಸೀರೆ ಕೊಡಿಸ್ದೆ ನಾನು ನಮ್ಮ ಅಮ್ಮಂಗೆ ಮತ್ತು ನಮ್ಮ ಅತ್ತೆಗೆ.
ಸುಮ್ಮನೆ ಹಂಗೆ ಕೇಳೋಣ. ಮಮ್ಮಿ ಸೀರೆ ಹೆಂಗಾಯ್ತು? ಚೆನ್ನಾಗೈತೆ. ಖುಷಿ ಆಯ್ತಾ ಅಮ್ಮ? ಚೆನ್ನಾಗಿತ್ತು ಸೀರೆ ಎಲ್ಲ, ಖುಷಿ. ಇಬ್ಬರು ಸೇರಿ ನಂಗೆ ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ಸ್ ಬಾಬು. ಓಕೆ, ನೋಡಿದ್ರಲ್ಲ ಸೀರೆ ಹೇಗಿತ್ತು ಅಂತ. ಸೊ ಇದಾಗಿತ್ತು ಈ ವಿಡಿಯೋ. ಸೊ ನನ್ನ ವೀಡಿಯೋಸ್ಗಳನ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರೆಯೋಕೆ ಹೋಗ್ಬಿಡಿ. ದಯವಿಟ್ಟು ಸಪೋರ್ಟ್ ಮಾಡ್ರಪ್ಪ. ಓಕೆ, ಟಾಟಾ, ಬಾಯ್ 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 ಹೀರೋಸ್, ಬಾಯ್.